ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ನಾನು ಪ್ರಮೋದ ಕರಗೂರು. ಇವತ್ತಿನ ಪ್ರಮೋದವಾಣಿ ಯೂಟ್ಯೂಬ್ ಚಾನಲ್ ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನ ಕಾರ್ಯಕ್ರಮ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ಸ್ ಮಾಡಿ. ಸಾಧ್ಯವಾದಷ್ಟು ನನ್ನ ಯೂಟ್ಯೂಬ್ ಚಾನಲ್ ಆಗಿರ್ತಕ್ಕಂಥ ಪ್ರಮೋದವಾಣಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ನಾನು ಆರಂಭಿಸ್ತಿದ್ದೇನೆ ವೀಕ್ಷಕರೇ. ಇಂದಿನ ಈ ಕಾರ್ಯಕ್ರಮದಲ್ಲಿ ಪಾಕ್ ಆಕ್ರಮಿತ ಕಾಶ್ಮೀರ POK ಅಂತ ನಾವೇನು ಕರಿತೀವಿ, ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸಣ್ಣ ವಿಡಿಯೋ ಕಾರ್ಯಕ್ರಮವನ್ನು ನಿಮ್ಮ ಮುಂದೆ ಇಡ್ಲಿಕ್ಕೆ ಬಯಸ್ತೇನೆ. ಪಾಕ್ ಆಕ್ರಮಿತ ಕಾಶ್ಮೀರ ಅಂದರೆ 1947ರಲ್ಲಿ ಈ ದೇಶ ವಿಭಜನೆ ಆದ ನಂತರ ಪಾಕಿಸ್ತಾನ ಕುತಂತ್ರದಿಂದ ನಮ್ಮ ದೇಶದ ಭಾರತದ ಅವಿಭಾಜ್ಯ ಅಂಗ, ಭಾರತದ ಮುಕ್ತಮಣಿ, ಭಾರತದ ಸ್ವರ್ಗ ಅಂತ ಕರೆಸ್ಕೊಳ್ತಕ್ಕಂಥ ಕಾಶ್ಮೀರದ 3ನೇ ಭಾಗವನ್ನು ತನ್ನ ಹಿಡಿತಕ್ಕೆ ತೆಗೆದುಕೊಳ್ಳುತ್ತೆ. ಆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಗಿಲ್ಗಿಟ್ ಆಗಿರ್ಬೋದು, ಬಾಲ್ಟಿಸ್ತಾನ್ ಆಗಿರ್ಬೋದು, ಮುಜಾಫರಾಬಾದ್ ಆಗಿರ್ಬೋದು, ಇಷ್ಟು ಪ್ರದೇಶಗಳು ಕೂಡ ಒಳಗೊಂಡಂತೆ ನಾವು POK ಅಂತ ಕರಿತೀವಿ. ಈ ಭಾಗ ಈಗ ಪಾಕಿಸ್ತಾನದ ಹಿಡಿತದಲ್ಲಿದೆ. ಪಾಕಿಸ್ತಾನದ ಸೇನಾ ವ್ಯವಸ್ಥೆ ಆಗಿರ್ಬೋದು, ಅಲ್ಲಿನ ಸರ್ಕಾರ ಆಗಿರ್ಬೋದು, ಅಲ್ಲಿನ ರಾಜಕಾರಣಿಗಳ ಹಿಡಿತದಲ್ಲಿದೆ. ಈ ಪ್ರದೇಶ ಕಳೆದ ಕೆಲವು ದಿನಗಳಿಂದ ಚರ್ಚೆಗೆ ಗುರಿಯಾಗ್ತಾ ಇದೆ. ಏಕೆಂದರೆ ಆ ಪ್ರದೇಶದಲ್ಲಿ ವಾಸಿಸ್ತಾ ಇರ್ತಕ್ಕಂಥ ಅಲ್ಲಿನ ನಾಗರಿಕರು, ಸಿವಿಲಿಯನ್ಸ್ ಏನಿದ್ದಾರೆ, ಅವರು ಅಲ್ಲಿನ ಪಾಕಿಸ್ತಾನಿ ಸರ್ಕಾರದ ವಿರುದ್ಧ, ಪಾಕಿಸ್ತಾನಿ ಆರ್ಮಿಯ ವಿರುದ್ಧ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಕೂಡ ಪಾಕ್ ಜೊತೆ ಇರೋದಿಲ್ಲ, ನಾವು ಭಾರತದ ಜೊತೆ ವಿಲೀನಗೊಳ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಈಗಾಗಲೇ ಹೇಳ್ತಾ ಇದ್ದಾರೆ. ಇದರ ಬೆಳವಣಿಗೆ ನಡುವೆ ಕಳೆದ ವಾರ ಕೂಡ ನಮ್ಮ ಭಾರತದ ಒಬ್ಬ ಕೊಳಕು ರಾಜಕಾರಣಿ ಆಗಿರ್ತಕ್ಕಂಥ ಜಮ್ಮು ಮತ್ತು ಕಾಶ್ಮೀರದ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಾಕ್ಟರ್ ಫಾರೂಕ್ ಅಬ್ದುಲ್ಲಾ ಮಾತನ್ನು ಕೂಡ ಹೇಳಿದರು. ಯಾವುದೇ ಕಾರಣಕ್ಕೂ ಕೂಡ ಭಾರತ ಪಾಕಿಸ್ತಾನದ ಜೊತೆ ಈ ಕಾಶ್ಮೀರ, ಪಾಕ್ ಆಕ್ರಮಿತ ಕಾಶ್ಮೀರ ಏನಿದೆ, ಈ ವಿಚಾರದಲ್ಲಿ ಹುಡುಗಾಟವನ್ನು ಆಡಬೇಡಿ. ಏಕೆಂದರೆ ಅವರ ಹತ್ತಿರ ಪಾಕಿಸ್ತಾನದವರ ಬಳಿ ನ್ಯೂಕ್ಲಿಯರ್ ವೆಪನ್ಗಳಿವೆ. ಹಾಗಾಗಿ ನೀವು POKಯನ್ನು ವಶಕ್ಕೆ ತೆಗೆದುಕೊಳ್ಳೋದು ಅಷ್ಟು ಸುಲಭದ ಮಾತಲ್ಲ ಅಂತಕ್ಕಂಥ ಉದ್ದಟತನದ ಹೇಳಿಕೆಯನ್ನು ಕೆಲವೇ ದಿನಗಳ ಹಿಂದೆ ಶ್ರೀ ಫಾರೂಕ್ ಅಬ್ದುಲ್ಲಾ ಅವರು ಕೊಟ್ಟಂಥದ್ದು ನಿಮ್ಗೆಲ್ಲರೂ ಕೂಡ ನೆನಪಿರ್ಬೋದು. ಹಾಗೆ ನಮ್ಮ ಭಾರತದ ಗೃಹ ಮಂತ್ರಿಗಳಾದಂಥ ಶ್ರೀ ಅಮಿತ್ ಶಾ ಜಿ ಆಗಿರ್ಬೋದು, ಹಾಗೆ ನಮ್ಮ ದೇಶದ ರಕ್ಷಣಾ ಸಚಿವರಾದಂಥ ಶ್ರೀ ರಾಜನಾಥ್ ಸಿಂಗ್ ಜಿ ಅವರು ಆಗಿರ್ಬೋದು, ಇವರು ಕೂಡ ಈ ಕಾಶ್ಮೀರದ ಅಂದರೆ POKಗೆ ಸಂಬಂಧಪಟ್ಟಂತೆ ಒಂದಷ್ಟು ವಿಷಯಗಳನ್ನು ಆಗಾಗ ಪ್ರಸ್ತಾಪಿಸ್ತಾ ಇರ್ತಾರೆ. ನಾವು ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ನಾವು ಹೇಗಾದರೂ ಮಾಡಿ POKನ ವಶಕ್ಕೆ ತಗೋತೀವಿ ಅಂತಕ್ಕಂಥ ಮಾತನ್ನು ಕೂಡ ಅವರು ಉಲ್ಲೇಖ ಮಾಡಿದ್ದನ್ನು ಸ್ಮರಣೆಯನ್ನು ಮಾಡ್ಕೋಬೋದು ವೀಕ್ಷಕರೇ. ಹಾಗೆ ಈ ಘಟನೆಗೆ ಸಂಬಂಧಪಟ್ಟಂತೆ ನೀವು ಜಲಕನ್ನು ಇಲ್ಲಿಂದ ತೋರಿಸ್ತೀನಿ, ಏನೆಲ್ಲ ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾರೆ, ರಾಷ್ಟ್ರೀಯ ಮಾಧ್ಯಮದಲ್ಲಿ ಹೇಗೆಲ್ಲ ಚರ್ಚೆ ಆಗ್ತಿದೆ ಅನ್ನೋದನ್ನು ನೀವು ಇಲ್ಲಿ ನೋಡ್ಬೋದು ವೀಕ್ಷಕರೇ. Pakistan have pulled out the internet. There is no internet across POK, across POK, the capital of POK, Shaban. Well, in fact, we give it to understand internet has been suspended in Neelam Valley. A shutter down call has been made by the traders in Pakistan occupied Kashmir, especially in Muzaffarabad. ಹೀಗೆ ಕಾಶ್ಮೀರ ಆಕ್ರಮಿತ ಕಾಶ್ಮೀರಕ್ಕೆ ಸಂಬಂಧಪಟ್ಟಂತೆ ಪಾಕಿಸ್ತಾನದ ವಿರುದ್ಧ ಪಾಕ್ ಆಕ್ರಮಿತ ಕಾಶ್ಮೀರದ ಸಿವಿಲಿಯನ್ಸ್ ಏನಿದೆ, ನಾಗರಿಕರು ಏನಿದ್ದಾರೆ, ಅವರು ತಿರುಗಿ ಬಿದ್ದಿದ್ದಾರೆ. ಮುಂದಿನ ದಿನಗಳಲ್ಲಿ ಭಾರತದಲ್ಲಿ ಬರ್ತಕ್ಕಂಥ ಅಂದರೆ ಕೆಲವೇ ದಿನಗಳಲ್ಲಿ ಮುಂದಿನ ಜೂನ್ 4ರಂದು ನಮ್ಮ ದೇಶದಲ್ಲಿ ಚುನಾವಣೆಗೆ ಹಿಂದೆ ನಡೆದಂಥ ಲೋಕಸಭಾ ಚುನಾವಣೆ ಏನಿದೆ, ಈಗ ನಡೀತಿರತಕ್ಕಂಥ ಚುನಾವಣಾ ಪ್ರಕ್ರಿಯೆ ಏನಿದೆ ಎಲ್ಲ ಕೂಡ ಪೂರ್ಣಗೊಂಡು ಫಲಿತಾಂಶ ಬರುತ್ತೆ. ನಂತರದ ದಿನಗಳಲ್ಲಿ ಈ ದೇಶದಲ್ಲಿ ಬರ್ತಕ್ಕಂಥ ಸರ್ಕಾರ, ಯಾವ ಸರ್ಕಾರ ಬರುತ್ತೋ ನನಗೆ ಗೊತ್ತಿಲ್ಲ, ಆದರೆ ಬಂದಂಥ ಸರ್ಕಾರಗಳು ಈ ಕಾಶ್ಮೀರದ ವಿಚಾರದಲ್ಲಿ ಯಾವ ನಿರ್ಣಯವನ್ನು ಕೈಗೊಳ್ಳುತ್ತೆ, ಪಾಕ್ ಆಕ್ರಮಿತ ಕಾಶ್ಮೀರ ಆಗಿರ್ಬೋದು, ಚೈನಾ ಆಕ್ರಮಿತ ಕಾಶ್ಮೀರ ಆಗಿರ್ಬೋದು, ಇವರೇನಾದರೂ ವಶಪಡಿಸ್ಕೊಳ್ತಕ್ಕಂಥ ತೀರ್ಮಾನಕ್ಕೆ ಬದ್ಧರಾಗ್ತಾರ, ಕಠಿಣ ತೀರ್ಮಾನವನ್ನು ತೆಗೆದುಕೊಳ್ತಾರ ಅನ್ನೋದನ್ನು ಕೂಡ ನಾವು ನೋಡಬೇಕಾಗುತ್ತೆ. ಯಾಕೆಂದರೆ ಭಾರತದ ಹಿತದೃಷ್ಟಿಯಿಂದ ಕಾಶ್ಮೀರ ಅತ್ಯಂತ ಮಹತ್ವವಾದಂಥ ವಿಷಯ ವೀಕ್ಷಕರೇ. ಯಾಕೆಂದರೆ ಭಾರತದ ಅವಿಭಾಜ್ಯ ಅಂಗ ಅಂತ ನಾವು ಸ್ಪಷ್ಟವಾಗಿ ಹೇಳಬೇಕಾಗುತ್ತೆ. ಕಾಶ್ಮೀರದ ವಿಚಾರ ಏನಿದ್ರು ಭಾರತದ ಆಂತರಿಕ ವಿಚಾರ, ಅದು ಯಾವುದೇ ಕಾರಣಕ್ಕೂ ಕೂಡ ಅಂತಾರಾಷ್ಟ್ರೀಯ ವಿವಾದ ಅಲ್ಲ. ಅದನ್ನು ಅಂತಾರಾಷ್ಟ್ರೀಯ ವಿವಾದವನ್ನು ಮಾಡಿರ್ತಕ್ಕಂಥದ್ದು ಭಾಳ ಹಿಂದಿನಿಂದಲೂ ಕೂಡ, ಜವಾಹರ್ಲಾಲ್ ನೆಹರು ಅವರ ಕಾಲದಿಂದಲೂ ಕೂಡ ಇದುವರೆಗೂ ಕೂಡ ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು, ಕಾಂಗ್ರೆಸ್ಸೇತರ ಸರ್ಕಾರಗಳು ಬಂದರೂ ಕೂಡ ಇಂಥ ಬೆಳವಣಿಗೆಗಳು ಈ ದೇಶದಲ್ಲಿ ಅದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ. ಆದರೆ ಮುಂದಿನ ದಿನಗಳಲ್ಲಾದರೂ ಜಮ್ಮು ಮತ್ತು ಕಾಶ್ಮೀರದ ವಿಚಾರದಲ್ಲಿ ಮುಂದಿನ ಸರ್ಕಾರಗಳು, ಮುಂದೆ ಈ ದೇಶವನ್ನು ಆಳ್ತಕ್ಕಂಥ ಪ್ರಧಾನಿ ಯಾರೇ ಆಗಿರ್ಬೋದು ಕೂಡ ಇದರ ವಿರುದ್ಧ ಸೂಕ್ತವಾದಂಥ ಕ್ರಮವನ್ನು ತೆಗೆದುಕೋಬೇಕಾಗುತ್ತೆ. ಕಾಶ್ಮೀರದ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನೆಗ್ಲೆಕ್ಟ್ ಆಗಿರ್ಬೋದು, ಉದಾಸೀನತೆ ತೋರ್ತಕ್ಕಂಥದ್ದು ಒಳ್ಳೆಯ ಬೆಳವಣಿಗೆ ಅಲ್ಲ. ಮುಂದಿನ ದಿನಗಳಲ್ಲಿ ನಾವು ಕಾದು ನೋಡೋಣ ಏನೆಲ್ಲ ಬೆಳವಣಿಗೆಗಳಾಗ್ತವೆ, ಕಾಶ್ಮೀರದ ವಿಚಾರದಲ್ಲಿ ಭಾರತ ಸರ್ಕಾರ ಯಾವ ರೀತಿ ನಡ್ಕೊಳ್ಳುತ್ತೆ, ನಮ್ಮ ದೇಶದ ರಕ್ಷಣಾ ವ್ಯವಸ್ಥೆ ಯಾವ ರೀತಿ ನಡ್ಕೊಳ್ಳುತ್ತೆ, ಕಾಶ್ಮೀರವನ್ನು ಪುನಃ ವಾಪಸ್ ತೆಗೆದುಕೋತಾರೆ, ಎಲ್ಲವನ್ನೂ ಕೂಡ ನಾವು ಕಾದು ನೋಡಬೇಕಾಗುತ್ತೆ ವೀಕ್ಷಕರೇ. ಮುಂದಿನ ವಿಡಿಯೋ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ನನ್ನ ಈ ಸಣ್ಣ ವಿಡಿಯೋ ಕಾರ್ಯಕ್ರಮ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ಸ್ ಮಾಡಿ. ನನ್ನ ಪ್ರಮೋದವಾಣಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋ ಕಾರ್ಯಕ್ರಮದಲ್ಲಿ ನಾನು ಮತ್ತೆ ಭೇಟಿಯಾಗ್ತೀನಿ ವೀಕ್ಷಕರೇ. ನನ್ನ ಈ TV ಚಾನಲನ್ನು ದಯವಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ. ಯಾವುದೇ ವಿಚಾರ ಆಗಿರ್ಬೋದು, ರಾಜಕೀಯಕ್ಕೆ ಸಂಬಂಧಪಟ್ಟ ವಿಚಾರ ಆಗಿರ್ಬೋದು, ಹವಾಮಾನಕ್ಕೆ ಸಂಬಂಧಪಟ್ಟ ವಿಚಾರ, ರಾಜಕೀಯ ವಿದ್ಯಮಾನ ಆಗಿರ್ಬೋದು, ಅಥವಾ ಭೌತಿಕ ವಿದ್ಯಮಾನ ಆಗಿರ್ಬೋದು, ವೈಜ್ಞಾನಿಕ ವಿಷಯಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಅಂತಾರಾಷ್ಟ್ರೀಯ ವಿದ್ಯಮಾನ ಆಗಿರ್ಬೋದು, ಯಾವುದೇ ವಿಚಾರದಲ್ಲೂ ಕೂಡ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ನಾನು ಕಾರ್ಯಕ್ರಮಗಳನ್ನು ನಡೆಸ್ಕೊಡ್ತೀನಿ ವೀಕ್ಷಕರೇ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ. ನಾನು ಪ್ರಮೋದ ಕರಗೂರು. ನಮಸ್ಕಾರ ವೀಕ್ಷಕರೇ.